ಸರ್ಕಾರಿ ಶಾಲೆಗಳೆಂದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಮೂಲಭೂತ ಸೌಕರ್ಯಗಳಿಂದ ಶಾಲಾ ಮಕ್ಕಳು ವಂಚಿತ. ಗಡಿ ತಾಲೂಕಾದ ಪಾವಗಡದ ಹಲವು ಸರ್ಕಾರಿ ಶಾಲೆಗಳಲ್ಲಿನ ಸ್ಥಿತಿ ಶೋಚನೀಯವಾಗಿದೆ. ಗಡಿ ತಾಲೂಕಿನ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗದೆ ಶಿಕ್ಷಣಕ್ಕೆ ಮಾರಕವಾಗ್ತಾ ಇದೆ. ಇಲ್ಲಿನ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದಕ್ಕೆ ಸ್ಪಷ್ಟ ಸಾಕ್ಷ್ಯದಂತಿದೆ ಪಾವಗಡ ತಾಲೂಕಿನ ಗೌಡೆಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ. ಪಾವಗಡ ತಾಲೂಕಿನ ವಿರುಪಾಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೌಡೆಟ್ಟಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು 80 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಶಾಲೆಗೆ ಸುಸಜ್ಜಿತವಾದ ಕಟ್ಟಡ ಏನೋ ಇದೆ, ಆದರೆ ಸ್ವಚ್ಛತೆ ಮರೀಚಿಕೆಯಾಗಿದೆ. ಶಾಲಾ ಆವರಣದಲ್ಲಿ ಕಸದ ರಾಶಿ ಹಾಗೂ ಅಸ್ವಚ್ಛತಾ ನೀರು ಹರಿತಾ ಇದ್ದು ಗಬ್ಬು ನಾರ್ತಾ ಇದೆ. ಕೆಟ್ಟ ವಾಸನೆಗಳಲ್ಲಿಯೇ ಮಕ್ಕಳು ಪಾಠ ಕೇಳುವ ದುಸ್ಥಿತಿ ಇದೆ. ಇದಲ್ಲದೆ ಮಕ್ಕಳಿಗೆ ಶೌಚಾಲಯದ ಕೊರತೆ ಹೆಚ್ಚಾಗಿದೆ. ಶೌಚಾಲಯದ ಕಟ್ಟಡವನ್ನ ಅರ್ಧಕ್ಕೆ ನಿಲ್ಲಿಸಿದ್ದು ಮಕ್ಕಳು ಬಯಲಲ್ಲಿಯೇ ಶೌಚಾಲಯಕ್ಕೆ ಹೋಗುವ ಕೆಟ್ಟ ಪರಿಸ್ಥಿತಿ ಇದೆ. ಇದರಿಂದ ಅಕ್ಕಪಕ್ಕದಲ್ಲಿ ದುರ್ವಾಸನೆ ಬೀರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ನೀರು ಪೂರೈಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಸ್ಟ್ರೆಂತ್ ಅಂತ ಎಷ್ಟಿದೆ? 83 ಐತೆ. ಓಕೆ, 3-4 ವರ್ಷದಿಂದ ಶೌಚಾಲಯ ಇಲ್ಲ. ಮತ್ತೆಲ್ಲ ಏನು ಮಾಡ್ತೀರಾ? ಹೊರಗಡೆ ಹೋಗ್ತೀರಾ? ಓಕೆ. ಇಲ್ಲಿ ಟೀಚರ್ಸ್ ಏನಾದರೂ ಅದಕ್ಕೆ ರೆಸ್ಪಾನ್ಸ್ ಏನು ಮಾಡಲ್ವಾ? ಮುಂದೆ ಬಾ, ಇಲ್ಲಿ ಮುಂದೆ ಅರ್ಜಿ ಬರೆದು ಹಾಕವ್ರೆ, ಆದರೂ ಅವರೇನೋ ರೆಸ್ಪಾನ್ಸ್ ಕೊಟ್ಟಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಓಕೆ. ಮತ್ತಿನ್ನು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿರ್ತದ? ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಐತಾ? ನೀರಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕಡೆ ಹೋಗ್ತೀರಾ? ಚರಂಡಿ ನೀರೆಲ್ಲ ಸ್ಕೂಲಗಳಿಗೆ ಬರ್ತವೆ. ಏನಾದರೂ ಅಧಿಕಾರಿಗಳು ಯಾರಾದರೂ ಬಂದಿದ್ರು ಇಲ್ಲಿಗೆ? ಏನಂತ ಹೇಳಿ? ಅದು ಬಿಟ್ಟು ಮತ್ತೆ ಏನಾದರೂ ಯಾವಾಗಾರು ಬಂದಿದ್ರು ಅವರು? ಅದಕ್ಕೂ ಮುಂಚೆ ಯಾವಾಗಾದರೂ ಬಂದಿದ್ರಾ? ಇಲ್ಲ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಯಾರ ಗಮನಕ್ಕೂ ಹೋಗಿಲ್ಲ ಅದು. ಇಲ್ಲಿ ಇದೊಂದೇ ಇರೋದು ಈಗ ಸದ್ಯಕ್ಕೀಗ. ಇದನ್ನೊಂದು ಯೂಸ್ ಮಾಡ್ತಾರೆ. ಎಲ್ಲರೂ ಯೂಸ್ ಮಾಡ್ತಾರೆ? ಇಲ್ಲ, ಹೆಣ್ಮಕ್ಳು ಮಾತ್ರ ಯೂಸ್ ಮಾಡ್ತಾರೆ. ಯೂಸ್ ಮಾಡ್ತೀರಿ ನೀವು? ಓಕೆ. ಅಂದರೆ ಬಾತ್ರೂಮ್ ಇದು ಬಿಟ್ಟು ನಿಮ್ಗೆ ಬೇರೆ ಏನಿಲ್ಲ? ಯಾವುದಿಲ್ಲ, ಇದೇನೆ. ಅದು ಅದಲ್ಲ, ಹೆಂಗೆ ಬರ್ತವೆ ನೀರು ಇಲ್ಲಿಗೆ? ಹಾಂ ಬರ್ತವೆ. ಸರಿ. ಇಲ್ಲಿ ಕ್ಲಾಸ್ ನಡೀತಿಲ್ಲ ಈ ರೂಮಲ್ಲಿ ನಿಮಗೆ? ಮತ್ತು ನೀವು ಟೀಚರ್ಸ್ಗೆ ಇನ್ಫಾರ್ಮ್ ಮಾಡಿದ್ರಾ? ಇಲ್ಲ ನಮ್ಗೆ ಸ್ಮೆಲ್ ಬರ್ತದೆ ಹಿಂಗೆ ಅಂತ? ಸರಿ, ನಿಮಗೆ ಸ್ಮೆಲ್ ಬರ್ತೈತಲ್ಲ? ಇಲ್ಲಿ ಊಟ ಮಾಡ್ತೀರಲ್ಲ ನೀವು ಕೂತ್ಕೊಂಡು? ಇಲ್ಲಿ ಇದು ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ತೀರಲ್ಲ ನೀವು? ಇಲ್ಲೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಿ ನೀವು? ಇನ್ನು ಇಷ್ಟೆಲ್ಲ ಸಮಸ್ಯೆ ತಾಂಡವಾಡ್ತಾ ಇದ್ರು ಶಾಲೆಗೆ ಶಿಕ್ಷಣಾಧಿಕಾರಿಗಳಾಗಲಿ ಸಿಆರ್ಪಿ ಅಧಿಕಾರಿಗಳಾಗಲಿ ಶಾಲೆಗೆ ಇಷ್ಟು ವರ್ಷ ಆದ್ರೂ ಭೇಟಿ ನೀಡಿಲ್ವಂತೆ. ತಕ್ಷಣ ಅಧಿಕಾರಿಗಳು ಭೇಟಿಯನ್ನ ನೀಡಿ ಮಕ್ಕಳಿಗೆ ಬೇಕಾದ ಸೌಲಭ್ಯವನ್ನ ಒದಗಿಸುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.